ಅಸ್ಪೃಶ್ಯತೆಯನ್ನು ನಾನ್ ಕಂಪೌಂಡೇಬಲ್ ಅಫೆನ್ಸ್ ಅಂತ ಮಾಡಿದ್ರು. ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಯಾರು ಕಂಪ್ಲೇಂಟ್ ಕೊಟ್ಟವು ಆಮೇಲೆ ಆರೋಪಿ ಅಕ್ಯೂಸ್ಡು ಇಬ್ರು ರಾಜಿಯಾಗಿ ಕೇಸನ್ನು ಮುಗಿಸ್ಕೊಳಕ್ ಬರಂಗಿಲ್ಲ, ಕೇಸ್ ಮುಗಿಸಕ್ ಬರಂಗಿಲ್ಲ. ಯಾಕಂತಂದ್ರೆ ಇದರಲ್ಲಿ ಸ್ಟೇಟ್ ಆಸ್ ಅ ಒನ್ ಆಫ್ ದಿ ಪಾರ್ಟಿ ಇರುತ್ತೆ. ಯಾಕಂದ್ರೆ ಇನ್ವೆಸ್ಟಿಗೇಷನ್ ಮಾಡಿದವ್ರು ಏನು ಮಾಡ್ತಾರೆ ಅಂತಂದ್ರೆ ವಿಕ್ಟಿಮ್ನ ಪರವಾಗಿ ಯಾರು ಆ ಅನ್ಟಚಬಿಲಿಟಿಗೆ ಬಲಿಯಾಗಿರ್ತಾನೋ ಆ ವ್ಯಕ್ತಿಯ ಪರವಾಗಿ ಸ್ಟೇಟ್ ಕೇಸ್ ನಡೆಸ್ತಿರ್ತೈತಿ. ಹೌದಾ, ಇವರಿಬ್ರು ರಾಜಿಯಾಗಿ ಕೇಸ್ ಮುಗಿಸೋತೀವಿ ಅಂತಂದ್ರೆ ಮುಗಿಸಾಕ್ ಬರೋದಿಲ್ಲ. ನಾನ್ ಕಂಪೌಂಡೇಬಲ್ ಅಫೆನ್ಸ್ಗಳಲ್ಲಿ ಕೇಸ್ ರಾಜಿಯಾಗಿ ಮುಗಿಸಾಕ್ ಬರೋಲ್ಲ. ಈಗ ಏನಾದ್ರು ಬೈದಾಡಿರ್ತಾರ ಅನ್ಕೋರಿ ಸೆಕ್ಷನ್ 323 ಅಂಡರ್ದಲ್ಲಿ ಕೇಸ್ ರಿಜಿಸ್ಟರ್ ಆಕೈತಿ. ಯಾವುದೋ ವ್ಯಕ್ತಿ ಇನ್ನು ಎ ಅಂತಕ್ಕಂಥ ವ್ಯಕ್ತಿ ಬಿ ಅಂತಕ್ಕಂಥ ವ್ಯಕ್ತಿಗೆ ಅಬ್ಯೂಸ್ ಮಾಡಿರ್ತಾನೆ, ಬೈದಿರ್ತಾನೆ ಅಂತ ಅನ್ಕೊಂಡ್ರೆ ಇವರಿಬ್ರು ರಾಜಿಯಾಗಿ ಬಂದ್ರೆ ಇಲ್ಲಪ್ಪ ನಾವಿಬ್ಬರು ರಾಜಿಯಾಗಿವಿ ಕೇಸ್ ಮುಗಿಸೋತೀವಿ ಅಂತೇಳಿ ಬಂದ್ರೆ ಕೇಸು ಮುಗಿತೈತಿ ಇನ್ ದ ವೇ ಆಫ್ ಕಾಂಪ್ರಮೈಸ್ ಅಂತೇಳಿ. ಕಾಂಪ್ರಮೈಸ್ದ ಅಡಿಯಲ್ಲಿ ಏನಾಕೈತಿ ಅಂದ್ರೆ ಕೇಸು ಮುಗಿತೈತಿ. ಆದರೆ ಈ ಕೇಸು ಹಂಗಲ್ಲ. 323 ಅಂದ್ರೆ ಬೈದಾಡಿರೋದು, ಅಬ್ಯೂಸ್ ಮಾಡಿರೋದು. ಈ ಕೇಸು ನಾನ್ ಕಂಪೌಂಡೇಬಲ್. ಇಲ್ಲಿ ಏನಕೈತಿ ಅಂತಂದ್ರೆ ಇವರಿಬ್ರು ರಾಜಿಯಾಗಿ ಇಲ್ರಿ ನಾವು ರಾಜಿಯಾಗಿ ಕೇಸ್ ಮುಗಿಸೋತೀವಿ ಅಂತಂದ್ರೆ ಮುಗಿಸಕ್ ಬರಲ್ಲ. ಯಾಕಂತಂದ್ರೆ ಇದು ಸೋಷಿಯಲಿ ಅಂದ್ರೆ ಸಾಮಾಜಿಕವಾಗಿ ಈ ಪದ್ಧತಿ ಏನಾಗಿರ್ತೈತಿ ಅಂದ್ರೆ ಅನಿಷ್ಟ ಪದ್ಧತಿ ಇರ್ತೈತಿ. ಇದರಲ್ಲಿ ಬದಲಾವಣೆ ತಗೊಂಡ್ಬರೋದು ಅತಿ ಅವಶ್ಯಕ ಆಗಿರ್ತೈತಿ. ಹೀಗಾಗಿ ಈ ಕೇಸ್ನಲ್ಲಿ ಸಂಪೂರ್ಣ ವಿಚಾರಣೆ ಆದ ನಂತರನೇ ಏನಾಗಬೇಕು ಅಂತಂದ್ರೆ ಕೇಸ್ ಮುಗಿಬೇಕು. ನಾವು ರಾಜಿಯಾಗಿ ಬಂದೀವ್ರಿ ನಮ್ಮದು ಕೇಸ್ ನಾವು ಹಿಂತೊಪ್ಪತ್ತೀವಿ ಅಂತೇಳಿ ಅನ್ನಕ್ಕೆ ಬರಂಗಿಲ್ಲ. ಜೊತೆಗೆ ಇಲ್ಲೊಂದು ಇಂಪ್ಯಾಕ್ಟ್ ಏನು ಸೆಕ್ಷನ್ ನಾನ್ ಕಂಪೌಂಡೇಬಲ್ ಏನು ವಿಶೇಷತೆ ಅಂತಂದ್ರೆ ಇಲ್ಲಿ ಸ್ಟೇಟ್ ಆಸ್ ಅ ಪಾರ್ಟಿ ಅಂತೇಳಿ ಇರ್ತೈತಿ. ಅಂದ್ರೆ ಯಾರು ವಿಕ್ಟಿಮ್ ಇರ್ತಾನೋ ಅವನ ಪರವಾಗಿ ಕೇಸನ್ನು ಸ್ಟೇಟ್ ನಡೆಸ್ತಿರ್ತೈತಿ, ರಾಜ್ಯವೇ ನಡೆಸ್ತಿರ್ತೈತಿ. ಈ ರಾಜ್ಯವೇ ಏನು ಮಾಡಕ್ಕೆ ಬರೋದಿಲ್ಲ ಅಂತಂದ್ರೆ ಕೇಸನ್ನು ಹಿಂತೊಗೊಳಕ್ಕೆ ಬರಂಗಿಲ್ಲ. ರಾಜ್ಯ ಪ್ರಕರಣವನ್ನು ಹಿಂದೆ ತಗೊಳಕ್ಕೆ ಬರಂಗಿಲ್ಲ, ಹಿಂತೆಗೆಯಲು ಬರೋದಿಲ್ಲ. ನಾವು ನೋಡಿರ್ಬೋದು ಭಾಳ ಕಡೆ ಕೇಳ್ತೀವಿ, ಎಲ್ಲಿಪ್ಪ ಅಂದ್ರೆ ಮಂಗಳೂರು, ಹುಬ್ಳಿ ಅಲ್ಲೆಲ್ಲಿ ಏನಾಗಿರ್ತದೆ ಕಲ್ಲು ತೂರಾಟ ಆದಾಗ ಕೆಲವೊಂದಿಷ್ಟು ಮಂದಿನ ಅರೆಸ್ಟ್ ಮಾಡಿ FIR ಮಾಡಿರ್ತಾರೆ. ಆ ನಂತರ ಕೆಲವೊಂದಿಷ್ಟು ದಿನ ಆದ ನಂತರ ಗೌರ್ಮೆಂಟ್ ಅದವ್ರು ಏನು ಮಾಡ್ತಾರೆ ಅಂತಂದ್ರೆ ಅವ್ರ ಮೇಲಿನ ಪ್ರಕರಣವನ್ನು ರದ್ದುಗೊಳಿಸ್ತಾರೆ, ನಾವು ಹಿಂತೊಗೊಳಕತ್ತೀವಿ ಅಂತ ಹೇಳ್ತಾರೆ. ಹೌದಾ, ಅವು ಯಾವ ಪಾತ್ರ 323, 324 ಈ ರೀತಿಯಾಗಿರ್ತಕ್ಕಂಥ ಅಫೆನ್ಸ್ಗಳು ಇರ್ತವೆ. ಆದರೆ ಈ ಅಫೆನ್ಸನ್ನು ರಾಜ್ಯವೇ ಹಿಂದಕ್ಕೆ ತಗೊಳಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ರಾಜ್ಯವೇ ಇದನ್ನು ಕೇಸನ್ನು ನಡೆಸೋದ್ರಿಂದ ಈ ಪ್ರಕರಣದಲ್ಲಿ ರಾಜ್ಯ ಕೇಸನ್ನು ಹಿಂತೊಗೊಳಕ್ಕೆ ಬರೋದಿಲ್ಲ. ಮೋರ್ ಆರ್ ಲೆಸ್ ಏನಾಗಿರ್ತದೆ ಅಂದರೆ NIA ಆ್ಯಕ್ಟ್ಗಳನ್ನು ಹೊರತುಪಡಿಸಿ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ಗಳನ್ನು ಹೊರತುಪಡಿಸಿ, ಚೆಕ್ ಬೌನ್ಸ್ ಕೇಸ್ಗಳನ್ನು ಹೊರತುಪಡಿಸಿ ಏನಾಗಿರ್ತೈತಿ ಅಂತಂದರೆ ವಿಕ್ಟಿಮ್ನ ಪರವಾಗಿ ರಾಜ್ಯವೇ ಏನು ನಡೆಸ್ತಿರುತ್ತೆ ಅಂದರೆ ಕೇಸ್ ನಡೆಸ್ತಿರ್ತೈತಿ.